ರಾಮ ಮಂದಿರ ದೇಣಿಗೆ ವಿವಾದಕ್ಕೆ ರಾಜಕೀಯ ತಿರುವು ಸಿಗ್ತಾ ಇದೆ. ದೇಣಿಗೆ ಹಗರಣ ಪ್ರಕರಣ ದೇಶದಾದ್ಯಂತ ಭಾರೀ ಸದ್ದನ್ನ ಮಾಡ್ತಾ ಇದೆ. ಇವತ್ತು ಅಯೋಧ್ಯೆಗೆ ಕಾಂಗ್ರೆಸ್ನ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಅಯೋಧ್ಯೆಗೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ದೇಣಿಗೆ ದುರುಪಯೋಗ ಪ್ರಕರಣದಲ್ಲಿ ಈಗಾಗಲೇ 8 ಆರೋಪಿಗಳ ಬಂಧನ ಕೂಡ ಆಗಿದೆ. ನಗದು ಹಾಗೂ ಬೆಲೆ ಬಾಳುವಂತಹ ವಸ್ತುಗಳ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಅಯೋಧ್ಯೆ ದೇಣಿಗೆ ಹಗರಣ ಜಾಲ ಬಯಲಾಗಿದೆ. ಶೌಚಾಲಯದಲ್ಲಿ ಹಣ ಪತ್ತೆಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಕೂಡ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ. ಕೇಂದ್ರದ ವಿರುದ್ಧ ರಾಜಕೀಯ ಹೋರಾಟಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಕೂಡ ನಡೆಸಿಕೊಂಡಿದೆ. ರಾಮ ಮಂದಿರ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ ಪ್ರಕರಣ. ಈ ಒಂದು ಯೋಗಿ ಸರ್ಕಾರಕ್ಕೆ ಒಂದ್ ಕಡೆ ಮುಜುಗರ ತಂದಿರುವಂತಹ ಆರೋಪ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ರಾಮ ಮಂದಿರ ವಿಚಾರದಲ್ಲಿ ಮೋದಿ ಮೌನ ವಹಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಕೇಂದ್ರದ ವಿರುದ್ಧ ರಾಜಕೀಯ ಹೋರಾಟಕ್ಕೆ ಕಾಂಗ್ರೆಸ್ ಒಂದ್ ಕಡೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ನೋಡಿ, ರಾಜಕೀಯದಲ್ಲಿ ಒಂದು ಸೂತ್ರ ಇದೆ. ಸೊ ಯಾವುದಾದ್ರೂ ಒಂದು ವಿಚಾರವನ್ನ ಇಟ್ಕೊಂಡು ಅದನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ನಾವು ಹಿಂದೂಗಳು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ನಾಯಕರು ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜನರ ಭಾವನೆಗಳ ಜೊತೆ ಆಟ ಆಡಿದ್ರು ಅನ್ನೋದನ್ನ ನೀವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯಿತು. ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇಡೀ ದೇಶ, ನಮ್ಮ ಇಡೀ ಭಾರತ ದೇಶ ಬಹಳಷ್ಟು ಹೆಮ್ಮೆಯಿಂದ ಬಹಳಷ್ಟು ಖುಷಿಯನ್ನ ಕೂಡ ಕಾಣ್ತು. ಯಾಕೆಂತಂದ್ರೆ ಬಹಳ ವರ್ಷಗಳಿಂದಲೂ ಕೂಡ ತೀರ್ಪನ್ನ ಮುಂದೂಡ್ಕೊಳ್ತಾ ಬಂದಂತಹ ಸಂದರ್ಭದಲ್ಲಿ ಯಾವಾಗ ತೀರ್ಪು ನಮ್ಮ ಕಡೆ ಆಯಿತು ಅವಾಗ ರಾಮ ಮಂದಿರ ನಿರ್ಮಾಣವನ್ನ ಮಾಡಲಾಯಿತು. ನೋಡಿ, 1980ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡ್ಕೊಂಡು ಬರಲಾಯಿತು. ರಾಮ ಮಂದಿರ ನಿರ್ಮಾಣ ಆದ ನಂತರ ಮತ್ತೆ ಚುನಾವಣೆ ಆ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಇದು ಪ್ಲಸ್ ಪಾಯಿಂಟ್ ಕೂಡ ಆಯಿತು. ರಾಮ ಮಂದಿರ ನಿರ್ಮಾಣ ಆದ ನಂತರ ಆ ನಿರ್ಮಾಣ ಕಾರ್ಯಕ್ಕೆ ಆಹ್ವಾನವನ್ನ ಕೂಡ ಕೊಟ್ಟಿದ್ರು. ಯಾವ ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಸರಿಯಾಗಿ ತಿರುಗಿ ಕೂಡ ನೋಡಿರ್ಲಿಲ್ಲ. ಬಟ್ ಆದ್ರೆ ನೋಡಿ, ವಿಪರ್ಯಾಸ ಅಂತಂದ್ರೆ ಈಗ ಬಿಜೆಪಿಯವರಿಗೆ ಪ್ಲಸ್ ಆಗಿದ್ದು ಅದೇ ಪ್ಲಸ್ ಈಗ ಮೈನಸ್ ಆಗ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ದೇಶದ ಕೋಟ್ಯಾಂತರ ಭಕ್ತರ ನಂಬಿಕೆ ಮತ್ತೆ ಭಾವನೆಗಳ ಸಂಕೇತ ಕೂಡ ಹೌದು. ಆದ್ರೆ ಇದೇ ರಾಮ ಮಂದಿರದ ದೇಣಿಗೆ ನಿರ್ವಹಣೆ ಕುರಿತ ಆರೋಪಗಳು ಸಾಕಷ್ಟು ರಾಜಕೀಯ ತಿರುವನ್ನ ಕೂಡ ಪಡೆದುಕೊಳ್ತಾ ಇದೆ. ಭಾರಿ ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ತೀರಾ ಕಡು ಬಡತನದಲ್ಲಿ ಇದ್ದಂಥವರೆಲ್ಲರೂ ಕೂಡ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಹಾಗಿದ್ರೆ ಭಕ್ತರು ಹಾಕ್ತಾ ಇದ್ದಂತಹ ದೇಣಿಗೆ ಏನಾಯ್ತು ಅನ್ನುವಂತಹ ಪ್ರಶ್ನೆ, ಕುತೂಹಲಗಳು ಕೂಡ ಹೆಚ್ಚಾಗಿತ್ತು. ಯಾವಾಗ ತನಿಖೆ ಆಯಿತು, ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು, ಆಗ ಒಂದೊಂದೇ ವಿಚಾರವೂ ಕೂಡ ಬಯಲಿಗೆ ಎಳೆಯುವಂತಹ ಕೆಲಸಗಳನ್ನ ಮಾಡಿದ್ರು. ಈಗಾಗಲೇ 8 ಅಧಿಕಾರಿಗಳನ್ನ, ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿಗಳನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಎಷ್ಟೆಷ್ಟು ಹಣವನ್ನ ಇವರು ನುಂಗಿ ನೀರು ಕುಡಿದ್ರು, ಇದರಿಂದ ಯಾವ ರೀತಿಯಾಗಿ ಇವರು ಉದ್ಧಾರ ಆದ್ರು, ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇನ್ನೂ ತನಿಖೆ ಕೂಡ ಆಗಬೇಕಾಗಿದೆ. ಇದು ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಭಕ್ತರು ನೀಡಿದಂತಹ ದೇಣಿಗೆಯ ದುರ್ಬಳಕೆ ಆರೋಪ
ಮತ್ತೆ 8 ಆರೋಪಿಗಳ ಬಂಧನ, ಎಸ್ಐಟಿ ತನಿಖೆಯಲ್ಲಿ ವಂಚನೆಯ ಜಾಲ ಬಯಲಾಗಿರುವ ಬೆಳವಣಿಗೆಗಳು ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಇದೇ ವಿಚಾರವನ್ನ ಈಗ ಅಸ್ತ್ರವಾಗಿ ಮಾಡಿಕೊಂಡಿದೆ ಕಾಂಗ್ರೆಸ್. ಸೊ ಹಾಗಾಗಿ ಇವತ್ತು ಅಯೋಧ್ಯೆಗೆ ನಿಯೋಗವನ್ನ ಕಳುಹಿಸಿ ಪ್ರತಿಭಟನೆಗೆ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ನೋಡಿ, ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ತೀವ್ರವಾಗಿಯೂ ಕೂಡ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಸೊ ಈ ಒಂದು ರಾಮ ಮಂದಿರ ನಿರ್ಮಾಣ ಆಗುವಂತಹ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಷ್ಟೆಷ್ಟು ಹಣವನ್ನ ಇವರು ಲಪಟಾಯಿಸಿದ್ದಾರೆ. ಮತ್ತೆ ನೋಡಿ, ಅಲ್ಲಿ ಹುಂಡಿ ಎಣಿಕೆ ಆಗುವಂತಹ ಸಂದರ್ಭದಲ್ಲಿಯೂ ಕೂಡ ಕ್ಯಾಮ್ರಾಗೆ ಅಡ್ಡಿ ಬರೋದು, ಒಂದಷ್ಟು ಲಕ್ಷ ಹಣವನ್ನ ಎತ್ಕೊಳ್ಳೋದು ಅಥವಾ ಬೆಳ್ಳಿ ಪದಾರ್ಥಗಳು, ಚಿನ್ನದ ಪದಾರ್ಥಗಳನ್ನ ಕದಿಯುವಂತಹ ಕೆಲಸಗಳಿಲ್ಲಾಗಿದೆ ಅಂತ ಹೇಳಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ.